ಭಾರತದ ಸೇನೆಯಿಂದ ಪಾಕಿಸ್ತಾನದ 5 ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿಯಾಗಿದೆ. ಇದನ್ನ ಖುದ್ದಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ 5 ಪ್ರದೇಶಗಳಲ್ಲಿ ಭಾರತ ಸೇನೆಯಿಂದ ದಾಳಿಯಾಗಿದೆ ಹಾಗೂ ಈ ದಾಳಿಯನ್ನ ಖುದ್ದಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ಭಾರತ ಯಾವುದೇ ಕಾರಣಕ್ಕೂ ಈ ಒಂದು ಆಪರೇಷನ್, ಎಸ್ಪೆಷಲಿ ಆಪರೇಷನ್ ಸಿಂಧೂರ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ರಕ್ಷಣಾ ಇಲಾಖೆ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾವುದೇ ಪಾಕಿಸ್ತಾನದ ಸೇನೆ ಮೇಲೆ ಅಥವಾ ಸೇನೆಯ ಒಂದು ಕ್ಯಾಂಪ್ಗಳ ಮೇಲೆ ನಾವು ದಾಳಿ ಮಾಡುವಂತ ಉದ್ದೇಶ ಇಲ್ಲ, ದಾಳಿ ಕೂಡ ಮಾಡಿಲ್ಲ ಅನ್ನೋದನ್ನ ರಕ್ಷಣಾ ಇಲಾಖೆ ಒಂದು ಪ್ರೆಸ್ ರಿಲೀಸ್ ನಲ್ಲಿ ಹೇಳಿದೆ. ಸೊ ಈ ಒಂದು ಪ್ರೆಸ್ ರಿಲೀಸ್ ನಲ್ಲಿ ಭಾರತೀಯ ಸೇನೆ ಹೇಳಿರೋದು ಪಾಕಿಸ್ತಾನದ ಸೇನೆ ನಮ್ಮ ಗುರಿಯಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಭಾರತದ ದಾಳಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಬೇಗ ಅಂತ್ಯವಾಗಲಿದೆ ಎಂಬ ವಿಶ್ವಾಸ ಇದೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅನ್ನ ಡೊನಾಲ್ಡ್ ಟ್ರಂಪ್ ಭಾರತದ ಸೇನೆ ಮೇಲೆ ಈಗ ವ್ಯಕ್ತಪಡಿಸಿದ್ದಾರೆ. ಬೇಗ ಅಂತ್ಯವಾಗುತ್ತೆ, ಉಗ್ರರ ಒಂದು ನಾಶ ಏನಿದೆ ಅದಾದಷ್ಟು ಬೇಗ ಆಗುತ್ತೆ ಅನ್ನುವಂತ ಒಂದು ದಾಟಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪ್ರಧಾನಿ ಎಲ್ಲರೂ ಕೂಡ ಸುಮ್ಮನೆ ತೋರಿಕೆಗಾಗಿ ಮತ್ತು ಅವರ ದೇಶದ ಜನರ ಎದುರುಗಡೆ ಒಂದು ತೋರಿಕೆಗೋಸ್ಕರನೇ ನಾವು ಕೂಡ ಪ್ರತಿದಾಳಿಯನ್ನು ನಡೆಸ್ತೇವೆ, ನಾವು ಕೂಡ ಭಾರತದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಮರ್ಥರಿದ್ದೇವೆ ಅಂತೇಳಿ ಈ ಮಾತುಗಳನ್ನು ಹೇಳ್ತಾ ಇದ್ರು. ಆದ್ರೆ ಪಾಕಿಸ್ತಾನದ ಸೇನೆಗಿಂತ ಭಾರತದ ಸೇನೆ 10 ಪಟ್ಟು ಸುಪೀರಿಯರ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಸೇನೆ. ಯಾವುದೇ ರೀತಿಯಿಂದಲೂ ಕೂಡ ಆ ಪಾಕಿಸ್ತಾನದ ಸೇನೆ ಭಾರತದ ಸೇನೆಗೆ ಸರಿಸಾಟಿ ಆಗುವಂತದ್ದೇ ಅಲ್ಲ. ಈ ಕಾರಣಕ್ಕಾಗಿನೇ ಭಾರತ ಒಂದು ನಿರ್ಭಯವಾಗಿ ಈಗ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನ ಏನೇ ಪ್ರತಿದಾಳಿಯನ್ನು ನಡೆಸಿದ್ರು ಕೂಡ ಅದನ್ನ ತಡೆಯುವಷ್ಟು ಶಕ್ತಿ ಸಾಮರ್ಥ್ಯ ಭಾರತದ ರಕ್ಷಣಾ ಪಡೆಗಳಿಗೂ ಕೂಡ ಇದೆ, ಭಾರತದ ವಾಯುಪಡೆಗೂ ಕೂಡ ಇದೆ. ಮುಖ್ಯವಾಗಿ ಭಾರತದ ಬತ್ತಳಿಕೆಯಲ್ಲೂ ಕೂಡ ಈಗ ಬೇರೆ ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇವೆ. ಅವುಗಳ ಮೂಲಕ ಎಲ್ಲ ವೈಮಾನಿಕ ದಾಳಿ ಪಾಕಿಸ್ತಾನ ಕಡೆಯಿಂದ ಏನೇ ನಡೆದ್ರು ಕೂಡ ಅದನ್ನ ತಡೆಯುವಷ್ಟು ಶಕ್ತಿ ಭಾರತಕ್ಕಿದೆ. ಈ ಕಾರಣಕ್ಕಾಗಿನೇ ಭಾರತ ಈಗ ಮಧ್ಯರಾತ್ರಿನಲ್ಲಿ ನಿರ್ಭಯವಾಗಿ ಒಂದು ವೈಮಾನಿಕ ದಾಳಿಯನ್ನ ಪಾಕಿಸ್ತಾನದ ಮೇಲೆ ನಡೆಸಿದೆ. ಮುಖ್ಯವಾಗಿ ಭಾರತದ ಜನರೆಲ್ಲರೂ ಕೂಡ ಈ ಒಂದು ದಾಳಿಯನ್ನೇ ನಿರೀಕ್ಷೆಯನ್ನು ಮಾಡ್ತಾ ಇದ್ರು, ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಭಾರತ ಪಾಕಿಸ್ತಾನದ ಮೇಲೆ ಪ್ರತೀಕಾರದ ದಾಳಿಯನ್ನು ನಡೆಸಲೇಬೇಕು, ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು, ಪಾಕಿಸ್ತಾನ ಸರ್ಕಾರಕ್ಕೆ, ಸೇನೆಗೆ, ಅಲ್ಲಿನ ಉಗ್ರಗಾಮಿ ಸಂಘಟನೆಗಳಿಗೆ, ಅವರ ನಾಯಕರುಗಳಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ಜನರ ಭಾವನೆಗಳಿಗೂ ಕೂಡ ಬೆಲೆಯನ್ನು ಕೊಟ್ಟು ಈಗ ಭಾರತ ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಅನ್ನ, ವೈಮಾನಿಕ ದಾಳಿಯನ್ನ ಪಾಕಿಸ್ತಾನದ ಉಗ್ರಗಾಮಿ ಶಿಬಿರಗಳ ಮೇಲೆ ಮಾಡಿದೆ. ರಾಹುಲ್, ಮುಖ್ಯವಾಗಿ ಈ ಹಿಂದೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನ 2016ರಲ್ಲಿ ನಡೆಸಿತ್ತು. ಅದಾದ ಬಳಿಕ 2019ರಲ್ಲೂ ಕೂಡ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನ ನಡೆಸಿತ್ತು. ಈಗ ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವನ್ನು ಕೂಡ ಈಗ ಮಧ್ಯರಾತ್ರಿನಲ್ಲಿ ಭಾರತ ನಡೆಸಿದೆ. 2 ವಾರಗಳ ಬಳಿಕ ಜನರ ನಿರೀಕ್ಷೆಗೆ ಅಂತಾನೆ ಈಗ ಒಂದು ವೈಮಾನಿಕ ದಾಳಿಯನ್ನು ಕೂಡ ನಡೆಸಿದೆ. ಈಗ ಭಾರತ ಕೂಡ ಈಗಾಗಲೇ ಎಲ್ಲಾ ದೇಶಗಳ ಬೆಂಬಲವನ್ನು ಕೂಡ ಈ ಒಂದು ಪ್ರತಿ ದಾಳಿಗೂ ಕೂಡ ಪಡ್ಕೊಂಡಿದೆ. ಅಮೆರಿಕ ಆಗ್ಬೋದು, ರಷ್ಯಾ ಆಗ್ಬೋದು, ಜಪಾನ್, ಇಸ್ರೇಲ್ ಸೇರಿದಂತೆ ಪ್ರಮುಖ ದೇಶಗಳು ಕೂಡ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ನಿಮ್ಮನ್ನ ನೀವು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ, ಉಗ್ರಗಾಮಿಗಳನ್ನು ನಾಶಪಡಿಸಲಿಕ್ಕೆ ನೀವು ಯಾವುದೇ ರೀತಿಯಾದಂತಹ ದಾಳಿಯನ್ನಾದ್ರೂ ಕೂಡ ನಡೆಸಿ, ಆದ್ರೆ ಅದು ಯುದ್ಧಕ್ಕೆ ಪರಿವರ್ತನೆ ಆಗಬಾರ್ದು ಅನ್ನೋ ಒಂದು ಮಾತನ್ನು ಮಾತ್ರನೇ ಹೇಳಿದ್ವಿ ವಿನಃ ಈ ದಾಳಿಯನ್ನ ನಡೆಸಲೇಬೇಡಿ ಅಂತ ಹೇಳಿರಲಿಲ್ಲ. ಹೀಗಾಗಿ ಎಲ್ಲ ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಇಸ್ರೇಲ್ ಅಂತ ಪ್ರಮುಖ ದೇಶಗಳ ಬೆಂಬಲದೊಂದಿಗೆ ಈಗ ಭಾರತ ಈ ದಾಳಿಯನ್ನ ನಡೆಸಿದೆ. ಹೀಗಾಗಿ ಈ ಒಂದು ದಾಳಿನಲ್ಲಿ ಯಾವ ಮಟ್ಟಿಗೆ ಉಗ್ರಗಾಮಿಗಳೆಲ್ಲವೂ ಕೂಡ ನಾಶವಾಗಿದೆ, ಉಗ್ರಗಾಮಿಗಳ ಶಿಬಿರ ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಈಗ ಮಾಹಿತಿ ಬರಬೇಕಾಗಿದೆ. ಈ ಒಂದು ದಾಳಿಯಿಂದ ಪಾಕಿಸ್ತಾನ ಕೂಡ ಸಂಪೂರ್ಣವಾಗಿ ಈಗ ಪತನಗುಟ್ಟೋಗಿದೆ. ಪಾಕಿಸ್ತಾನಕ್ಕೆ ಈಗ ಮುಂದೆ ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೂ ಕೂಡ ಒಂದು ಗೊತ್ತಾಗದಂತಹ ಪರಿಸ್ಥಿತಿನಲ್ಲಿದೆ. ಪಾಕಿಸ್ತಾನದ ನಾಯಕರೆಲ್ಲರೂ ಕೂಡ ನಮ್ಮ ಮೇಲೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ನಡೀಬಹುದು ಅನ್ನೋ ಒಂದು ಭಯ ಭೀತಿನಲ್ಲೇ ಈಗ ಕಳೆದ 12 ದಿನಗಳನ್ನ ಕಳೆದಿದ್ದಾರೆ. ಈಗ ನೇರ ಮಧ್ಯರಾತ್ರಿನಲ್ಲಿ ಈ ದಾಳಿ ನಡೆಯೋದನ್ನ ಪಾಕಿಸ್ತಾನ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಬಹುಶಃ ಈಗ ನಾಳೆ ಭಾರತ ಮಾಕ್ ಡ್ರಿಲ್ ಮಾಡ್ತಾ ಇರೋದ್ರಿಂದಾಗಿ ಅದಾದ ಬಳಿಕ ದಾಳಿ ಮಾಡಬಹುದೇನೋ ಅನ್ನೋ ಒಂದು ಭಾವನೆಯಲ್ಲಿ ಪಾಕಿಸ್ತಾನದ ನಾಯಕರಿದ್ರು. ಈಗ ಮಧ್ಯರಾತ್ರಿ ಈಗಲೇ ದಾಳಿಯನ್ನ ನಡೆಸಿರೋದು ಕೂಡ ಈ ಪಾಕಿಸ್ತಾನಕ್ಕೂ ಕೂಡ ಶಾಕಿಂಗ್. ಆದ್ರೆ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ರೈಟ್ ಚಂದ್ರಮೋಹನ್, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಮೆರಿಕದ ರಾಯಭಾರಿಗೆ ನಮ್ಮ ಡಿಫೆನ್ಸ್ ಅಡ್ವೈಸರ್ ಅಜಿತ್ ದೋವಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾಗರಿಕರ ಮೇಲೆ ನಾವು ದಾಳಿ ಮಾಡಿಲ್ಲ, ಕೇವಲ ಉಗ್ರರ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೇವೆ. ಈ ರೀತಿಯಾಗಿ ಅಜಿತ್ ದೋವಲ್ರಿಂದ ಅಮೆರಿಕ ರಾಯಭಾರಿಗೆ ಮಾಹಿತಿ ರವಾನೆಯಾಗಿದೆ. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರಿಂದ ಅಮೆರಿಕ ರಾಯಭಾರಿಗೆ ಒಂದು ಸ್ಪಷ್ಟ ಮಾಹಿತಿ ರವಾನೆಯಾಗಿರೋದು. ನಮ್ಮ ಭಾರತೀಯ ಸೇನೆ
ಇವತ್ತಿನ ಏರ್ ಸ್ಟ್ರೈಕ್ನಲ್ಲಿ ಯಾವುದೇ ನಾಗರಿಕರನ್ನ ಗುರಿಯಾಗಿಸಿ ನಾವು ಏರ್ ಸ್ಟ್ರೈಕ್ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ನಾವು ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ. ನಮ್ಮ ಟಾರ್ಗೆಟ್ ಏನಿದ್ರು ಕೂಡ ಉಗ್ರರ ನೆಲೆಗಳು ಮಾತ್ರ. ಉಗ್ರರ ನೆಲೆಗಳ ಮೇಲೆ ಮಾತ್ರ ನಾವು ದಾಳಿ ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನ ನಮ್ಮ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈಗ ಅಮೆರಿಕದ ರಾಯಭಾರಿಗೆ ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.